ಮಿತ್ರರೇ ನಮಸ್ಕಾರ. ಮಿತ್ರರೇ, ಟ್ರಂಪ್ ಅಮೆರಿಕ ಅಧ್ಯಕ್ಷರಾದ ಬಳಿಕ ಕೈಗೊಳ್ಳುತ್ತಿರುವಂತಹ ಪ್ರತಿ ನಿರ್ಧಾರಗಳೂ ಕೂಡ ವಿಶ್ವದಾದ್ಯಂತ ಸದ್ದು ಮಾಡ್ತಾ ಇದೆ. ಇಷ್ಟು ದಿನ ಟ್ಯಾರಿಫ್ ಅನ್ನುವಂತಹ ಅಸ್ತ್ರವನ್ನು ಇಟ್ಟುಕೊಂಡು ಜಳಪಿಸೋದಕ್ಕೆ ಶುರು ಮಾಡಿದ್ರು. ಅದಕ್ಕಿಂತಲೂ ಮುಂಚಿತವಾಗಿ ಅಮೆರಿಕದಲ್ಲಿರುವಂತಹ ಅಕ್ರಮ ವಲಸಿಗರನ್ನ ನಾನು ಹೊರಹಾಕ್ತೀನಿ, ಅದು ಯಾವುದೇ ದೇಶದವರು ಬೇಕಾದರೂ ಆಗಿರಲಿ, ಅಂದರೆ ಅಮೆರಿಕದ ಮಿತ್ರ ದೇಶವಾಗಿರಲಿ ಶತ್ರು ದೇಶವಾಗಿರಲಿ, ಯಾರೇ ಅಕ್ರಮವಾಗಿ ಅಮೆರಿಕಾಗೆ ಬಂದು ನೆಲೆಸಿದ್ರೂ ಕೂಡ ನಾನು ಅವರನ್ನು ಬಿಡೋದಿಲ್ಲ ಅಂತ ಟ್ರಂಪ್ ಘೋಷಣೆ ಮಾಡಿದ್ರು. ಅದೇ ಪ್ರಕಾರವಾಗಿ ಅಮೆರಿಕದ ಸೇನೆಯ ಫ್ಲೈಟ್ ಅನ್ನೇ ತೆಗೆದುಕೊಂಡು ಎಲ್ಲರನ್ನೂ ಆಯಾ ದೇಶಕ್ಕೆ ವಾಪಸ್ ಕಳುಹಿಸುವಂತಹ ನಿರ್ಧಾರವನ್ನು ಕೂಡ ಕೈಗೊಂಡ್ರು. ಇದೆಲ್ಲವೂ ಕೂಡ ಜಾಗತಿಕವಾಗಿ ಸದ್ದು ಮಾಡಿತ್ತು. ಈಗ ಮಿತ್ರರೇ, ಟ್ರಂಪ್ ಮತ್ತೊಂದು ಕಠಿಣವಾದಂತಹ ನಿರ್ಧಾರವನ್ನು ಕೈಗೊಳ್ಳೋದು ಹೊರಡ್ತಾ ಇದ್ದಾರೆ. ಅದೇನು ಕೇಳಿದ್ರೆ, ಅಮೆರಿಕದ ಸುರಕ್ಷತೆಗೋಸ್ಕರವಾಗಿ ಕೆಲ ದೇಶಗಳಿಗೆ ಟ್ರಾವೆಲ್ ಬ್ಯಾನ್ ಅನ್ನು ಹೇರುವಂತಹದ್ದು. ಬಹಳ ಒಂದು ಗಂಭೀರ ಸ್ವರೂಪವಾದಂತಹ ನಿರ್ಧಾರ. ಅನೇಕ ದೇಶಗಳ ಆರ್ಥಿಕತೆಯೇ ಅಲ್ಲೋಲ ಕಲ್ಲೋಲ ಆಗ್ಬಿಡಬಹುದು. ಅನೇಕ ದೇಶಗಳಿಗೆ ಬಹಳ ದೊಡ್ಡ ಸಮಸ್ಯೆ ಎದುರಾಗಬಹುದು. ಟ್ರಾವೆಲ್ ಬ್ಯಾನ್ ಅಂತಂದ್ರೆ ಆ ದೇಶದ ವ್ಯಕ್ತಿಗಳಿಗೆ ಅಮೆರಿಕಕ್ಕೆ ಹೋಗೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ಮಾತ್ರ ಅಲ್ಲ, ವಿಶ್ವಮಟ್ಟದಲ್ಲಿ ಅವರನ್ನು ಕೆಟ್ಟದಾಗಿ ನೋಡುವಂತಹದ್ದು, ಒಂದು ರೀತಿಯಲ್ಲಿ ಅಸ್ಪೃಶ್ಯತೆಯ ಭಾವನೆ ಆ ದೇಶಗಳಿಗೆ ಬರುವಂತಹ ರೀತಿಯಲ್ಲಿ ಟ್ರಂಪ್ ಈ ನಿರ್ಧಾರವನ್ನು ಕೈಗೊಳ್ತಾ ಇದ್ದಾರೆ. ಈಗಾಗಲೇ ಸಂಭವ್ಯ ದೇಶದ ಪಟ್ಟಿಯೂ ಕೂಡ ರಿಲೀಸ್ ಆಗಿಬಿಟ್ಟಿದೆ. ಅಮೆರಿಕದ ಮಾಧ್ಯಮಗಳೇ ಇದನ್ನು ಸುದ್ದಿ ಮಾಡ್ತಾ ಇದ್ದಾವೆ. ಇದರಲ್ಲಿ ಭಾರತಕ್ಕೆ ಅತ್ಯಂತ ಬೇಕಾದಂತಹ ದೇಶಗಳು ಕೂಡ ಇದ್ದಾವೆ. ಇದು ಭಾರತಕ್ಕೆ ದೊಡ್ಡ ತಲೆನೋವಾಗುತ್ತೆ. ಹಾಗಾದ್ರೆ ಟ್ರಂಪ್ ಅವರ ಈ ಟ್ರಾವೆಲ್ ಬ್ಯಾನ್ ನೀತಿ ಏನು, ಯಾಕೋಸ್ಕರವಾಗಿ ಈ ನಿರ್ಧಾರವನ್ನು ಕೈಗೊಳ್ತಾ ಇದ್ದಾರೆ, ಇದರ ಪರಿಣಾಮಗಳೇನು, ಯಾವ್ಯಾವ ದೇಶಗಳ ಮೇಲೆ ಟ್ರಾವೆಲ್ ಬ್ಯಾನ್ ಅನ್ನು ಹೇರ್ತಾರೆ, ಅತಿ ಮುಖ್ಯವಾಗಿ ಪಾಕಿಸ್ತಾನಕ್ಕೆ ಯಾವ ರೀತಿಯಾದಂತಹ ಸಮಸ್ಯೆ ಎದುರಾಗಬಹುದು, ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ನೀವು ರಾಷ್ಟ್ರೀಯ ಮಾಧ್ಯಮಗಳಿರಬಹುದು ಅಥವಾ ಅಂತಾರಾಷ್ಟ್ರೀಯ ಮಾಧ್ಯಮಗಳಿರಬಹುದು, ಇವತ್ತು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಿರುವಂಥದ್ದೇನು, ಅಮೆರಿಕ ಕೆಲ ದೇಶಗಳನ್ನು ಬ್ಯಾನ್ ಮಾಡ್ತಾ ಇದೆ, ಟ್ರಾವೆಲ್ ಬ್ಯಾನ್ ಅನ್ನು ಹೇರ್ತಾ ಇದೆ. ಈಗಾಗಲೇ ಕೆಲ ಪಟ್ಟಿಗಳಲ್ಲಿ 43 ದೇಶಗಳ ಹೆಸರಿದೆ, ಇನ್ನು ಕೆಲ ಪಟ್ಟಿಗಳಲ್ಲಿ 41 ದೇಶದ ಹೆಸರಿದೆ. ಇದರಲ್ಲಿ ರೆಡ್, ಯೆಲ್ಲೋ, ಆರೆಂಜ್ ಈ 3 ರೀತಿಯಾದಂತಹ ವಿಭಾಗಗಳನ್ನು ಮಾಡಲಾಗಿದೆ. ಅಂದರೆ ಕಠಿಣವಾದಂತಹ ನಿರ್ಬಂಧ, ಸಾಮಾನ್ಯವಾದಂತಹ ನಿರ್ಬಂಧ, ಇನ್ನು ಕೆಲ ದೇಶಗಳಿಗೆ ಎಚ್ಚರಿಕೆ. ನೀವು ಈ ಸಲಹೆಗಳನ್ನು ಪಾಲಿಸಿಲ್ಲ ಅಥವಾ ನಮಗೆ ಈ ಭರವಸೆಯನ್ನು ಕೊಟ್ಟಿಲ್ಲ ಅಂತಂದ್ರೆ ನಿಮ್ಮನ್ನು ಕೂಡ ನಾವು ರೆಡ್ ಅಥವಾ ಆರೆಂಜ್ ಟ್ರಾವೆಲ್ ಬ್ಯಾನ್ ಲಿಸ್ಟ್ಗೆ ಹಾಕ್ತೀವಿ ಅಂತ ಟ್ರಂಪ್ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಮೊದಲಿಗೆ ಈ ರೆಡ್ ಮತ್ತು ಆರೆಂಜ್ ಅಥವಾ ಯೆಲ್ಲೋ ಇದರಲ್ಲಿ ಏನೇನು ವ್ಯತ್ಯಾಸ ಇದೆ ಅಂತ ಹೇಳ್ಬಿಡ್ತೀನಿ. ಆನಂತರ ಯಾವ್ಯಾವ ದೇಶಗಳಿಗೆ ಈ ಬ್ಯಾನ್ ಅನ್ನು ಹೇರುವಂತಹ ಸಾಧ್ಯತೆಗಳಿದೆ ಅನ್ನೋದನ್ನ ನಂತರ ತಿಳಿಸ್ಕೊಡ್ತೀನಿ. ರೆಡ್ ಟ್ರಾವೆಲ್ ಬ್ಯಾನ್ ಅಂತಂದ್ರೆ ಆ ದೇಶದ ಯಾವುದೇ ಪ್ರಜೆಯೂ ಕೂಡ ಅಮೆರಿಕಕ್ಕೆ ಪ್ರವೇಶ ಮಾಡುವಂತಿಲ್ಲ. ರೆಡ್ ಲಿಸ್ಟ್ನಲ್ಲಿ ಬರುವಂತಹ ಯಾವುದೇ ದೇಶದ ಪಾಸ್ಪೋರ್ಟ್ ಇದ್ರೂ ಕೂಡ ಆ ವ್ಯಕ್ತಿಗೆ ಈ ಜನ್ಮದಲ್ಲಿ ಅಮೆರಿಕವನ್ನು ಪ್ರವೇಶಿಸೋದಕ್ಕೆ ಸಾಧ್ಯ ಇಲ್ಲ. ಅಮೆರಿಕದಲ್ಲಿ ಮುಂದೆ ಯಾವುದೋ ಬೇರೆ ಅಧ್ಯಕ್ಷರು ಬಂದ್ರಪ್ಪ ಈ ಟ್ರಾವೆಲ್ ಬ್ಯಾನ್ ಅನ್ನೆಲ್ಲ ತೆಗೆದ್ರೆ ಆ ದೇಶದ ವ್ಯಕ್ತಿಗಳು ಅಮೆರಿಕವನ್ನು ಪ್ರವೇಶ ಮಾಡಬಹುದು. ಇಲ್ಲದೆ ಹೋದ್ರೆ ಅವರಿಗೆ ಅಮೆರಿಕ ಕೇವಲ ಕನಸು ಮಾತ್ರ. ಅವರು ಯೂಟ್ಯೂಬ್ನಲ್ಲಿ ಅಥವಾ ಫೇಸ್ಬುಕ್ನಲ್ಲಿ ಅಮೆರಿಕವನ್ನು ನೋಡಬೇಕೇ ಹೊರತು ಅಮೆರಿಕಕ್ಕೆ ಅವರು ಫಿಸಿಕಲಿ ಎಂಟ್ರಿ ಕೊಡೋದಕ್ಕೆ ಸಾಧ್ಯವೇ ಇಲ್ಲ. ಆ ಪಾಸ್ಪೋರ್ಟ್ ಇದ್ರೆ ಅವರಿಗೆ ಕಂಪ್ಲೀಟ್ ಬ್ಯಾನ್. ಆರೆಂಜ್ ಲಿಸ್ಟ್ ಅಂತಂದ್ರೆ ಹೆಚ್ಚಿನ ನಿಬಂಧನೆಗಳಿರುತ್ತೆ. ಆರೆಂಜ್ ಲಿಸ್ಟ್ ನಲ್ಲಿರುವಂತಹ ದೇಶಗಳ ಪಾಸ್ಪೋರ್ಟ್ ಅನ್ನು ಹೊಂದಿದ್ರೆ ಅದನ್ನು ವೆರಿಫಿಕೇಶನ್ ಮಾಡೋದಕ್ಕೆ ಅಮೆರಿಕ ಸಾಕಷ್ಟು ಸಮಯವನ್ನು ತೆಗೆದುಕೊಳ್ಳುತ್ತೆ. ನಿಮಗೆ ವೀಸಾ ಸಿಗುವಂತದ್ದು ಬಹಳಷ್ಟು ವಿಳಂಬ ಆಗುತ್ತೆ. 1 ತಿಂಗಳಾದರೂ ಆಗಬಹುದು, 2 ತಿಂಗಳಾದರೂ ಆಗಬಹುದು, ಅಥವಾ 6 ತಿಂಗಳಾದರೂ ಆಗಬಹುದು, ಇಲ್ಲ ಕೆಲ ಸಮಯದಲ್ಲಿ 1 ವರ್ಷ ಆದರೂ ಆಗಬಹುದು. ಸಿಕ್ಕೇ ಬಿಡುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಎರಡನೇದಾಗಿ, ಸಾಮಾನ್ಯ ಪ್ರಜೆಗಳಿಗೆ ಯಾವುದೇ ರೀತಿಯಲ್ಲೂ ವೀಸಾ ಸಿಗೋದಿಲ್ಲ. ಈಗ ಆರೆಂಜ್ ಲಿಸ್ಟ್ ನಲ್ಲಿರುವಂತಹ ಯಾವುದಾದ್ರೂ ದೇಶದ ಪ್ರಜೆ ಅಮೆರಿಕಕ್ಕೆ ಹೋಗಬೇಕು ಅಂತಂದ್ರೆ ಆತನ ಬಳಿಯಲ್ಲಿ ಸಾಕಷ್ಟು ದುಡ್ಡು ಇರಬೇಕು, ಇಲ್ಲ ಆತ ಆ ಸರ್ಕಾರದ ಅಧಿಕಾರಿ ಅಥವಾ ಸರ್ಕಾರದ ಏನಾದರೂ ಭಾಗ ಆಗಿರಬೇಕು. ಅಂದ್ರೆ ತುಂಬಾ ಹೈಫೈ ಅವರಿಗೆ ಮಾತ್ರ ಇದೆಲ್ಲ ಸಾಧ್ಯ ಆಗುತ್ತೆ. ಸಾಮಾನ್ಯ ಪ್ರಜೆಯೊಬ್ಬ ಅಮೆರಿಕಕ್ಕೆ ಹೋಗಬೇಕು, ನಮ್ಮ ದೇಶ ಆರೆಂಜ್ ಲಿಸ್ಟ್ ನಲ್ಲಿದೆ ಅಂತಂದ್ರೆ ಆತ ಹೋಗೋದಕ್ಕೆ ಸಾಧ್ಯವೇ ಇಲ್ಲ. ಅಂತಹ ಪರಿಸ್ಥಿತಿ ಇದೆ. ಇನ್ನು ಯೆಲ್ಲೋ ಲಿಸ್ಟ್ ಅಂತ 3ನೇದಾಗಿ ಮಾಡಲಾಗಿದೆ. ಈ ಯೆಲ್ಲೋ ಲಿಸ್ಟ್ ಏನು ಕೇಳಿದ್ರೆ ಅವರಿಗೆ 60 ದಿನದ ಕಾಲಾವಕಾಶವನ್ನು ಕೊಡಲಾಗಿದೆ. ಕೆಲವೊಂದಷ್ಟು ಪ್ರಶ್ನೆಗಳನ್ನು ಅಮೆರಿಕ ಕೇಳುತ್ತೆ. ಉದಾಹರಣೆಗೆ ಹೇಳಬೇಕು ಅಂತಂದ್ರೆ, ನಿಮ್ಮ ದೇಶದಲ್ಲಿ ಪಾಸ್ಪೋರ್ಟ್ ಅನ್ನು ಇಶ್ಯೂ ಮಾಡುವಂತಹ ಪ್ರಕ್ರಿಯೆಯನ್ನು ಟೈಟ್ ಮಾಡಬೇಕು, ಪಾಸ್ಪೋರ್ಟ್ ವೆರಿಫಿಕೇಶನ್ ಅನ್ನು ಬಹಳ ಕಟ್ಟುನಿಟ್ಟಾಗಿ ಮಾಡಬೇಕು, ನಿಮ್ಮ ದೇಶದ ಪಾಸ್ಪೋರ್ಟ್ ಅನ್ನು ಇಟ್ಕೊಂಡು ನಮ್ಮ ದೇಶಕ್ಕೆ ಬರ್ತಾ ಇರುವಂತಹವರು ಕ್ರೈಮ್ ನಲ್ಲಿ ಭಾಗಿಯಾಗ್ತಾ ಇದ್ದಾರೆ, ಇದಕ್ಕೆಲ್ಲ ನೀವು ಕಡಿವಾಣ ಹಾಕಬೇಕು. ಹೀಗೆ ಒಂದಷ್ಟು ನಿಬಂಧನೆಗಳನ್ನು ಅಮೆರಿಕ ವಿಧಿಸುತ್ತೆ. ಇದೆಲ್ಲದನ್ನು ಓಕೆ ಮಾಡಿಬಿಟ್ಟು ಅದರ ಬಗ್ಗೆ ಕ್ರಮ ಕೈಗೊಂಡಿದ್ದೆ ಆದರೆ ಅವುಗಳನ್ನು ಯೆಲ್ಲೋ ಲಿಸ್ಟ್ ನಲ್ಲೇ ಉಳಿಸಲಾಗುತ್ತೆ. ಅವುಗಳನ್ನು ಸ್ವಲ್ಪ ವೆರಿಫಿಕೇಶನ್ ಮಾಡಿ ನಂತರ ಆ ದೇಶದ ಪ್ರಜೆಗಳಿಗೆ ವೀಸಾ ಸಿಗುತ್ತೆ. ಒಂದು ವೇಳೆ ಆ ದೇಶಗಳು ಈ ಬಗ್ಗೆ ಭರವಸೆ ಕೊಡದೇ ಇದ್ರೆ ಆ ದೇಶಗಳನ್ನ ಆರೆಂಜ್ ಲಿಸ್ಟ್ಗೂ ಹಾಕಬಹುದು ಅಥವಾ ರೆಡ್ ಲಿಸ್ಟ್ಗೂ ಹಾಕಬಹುದು. ಟ್ರಂಪ್ ಏನ್ ಮನಸ್ಸಿಗೆ ಬರುತ್ತೋ ಅದನ್ನು ಮಾಡ್ತಾರೆ. ಈ ರೀತಿಯಾಗಿ ಟ್ರಂಪ್ ಒಟ್ಟು 43 ದೇಶಗಳನ್ನು ಪಟ್ಟಿ ಮಾಡಿ ಇಟ್ಕೊಂಡಿದ್ದಾರೆ. ಈಗಾಗಲೇ ಡ್ರಾಫ್ಟ್ ರೆಡಿ ಆಗಿದೆ ಅಂತ ಅಮೆರಿಕದ ಮಾಧ್ಯಮಗಳು ವರದಿ ಮಾಡ್ತಾ ಇದ್ದಾವೆ. ನ್ಯೂಯಾರ್ಕ್ ಟೈಮ್ಸ್ ಈಗಾಗಲೇ ಡ್ರಾಫ್ಟ್ ಅನ್ನು ಕೂಡ ರಿಲೀಸ್ ಮಾಡಿದೆ, ಯಾವ್ಯಾವ ದೇಶಗಳು ಅಂತ. ಆ ಸಂಭವ್ಯ ಪಟ್ಟಿಯನ್ನು ನೋಡೋದಾದ್ರೆ ರೆಡ್ ಟ್ರಾವೆಲ್ ಬ್ಯಾನ್ ಲಿಸ್ಟ್ ನಲ್ಲಿರುವಂತಹ ಪ್ರಮುಖ ದೇಶಗಳು ಅಂತಂದ್ರೆ ಅಫ್ಘಾನಿಸ್ತಾನ, ಭೂತಾನ್, ಕ್ಯೂಬಾ, ಇರಾನ್, ಲಿಬಿಯಾ, ನಾರ್ತ್ ಕೊರಿಯಾ, ಸೊಮಾಲಿಯಾ, ಸುಡಾನ್, ಸಿರಿಯಾ, ವೆನಿಜುವೆಲಾ, ಯೆಮೆನ್ ಈ ದೇಶಗಳನ್ನ ರೆಡ್ ಟ್ರಾವೆಲ್ ಬ್ಯಾನ್ ಲಿಸ್ಟ್ಗೆ ಹಾಕುವಂತಹ ಸಾಧ್ಯತೆಗಳು ನಿಚ್ಚಳವಾಗಿದೆ.
ಡ್ರಾಫ್ಟ್ನಲ್ಲೂ ಕೂಡ ಈ ಹೆಸರುಗಳು ಬಂದಿದ್ದಾವೆ. ಈ ದೇಶಗಳ ಬಗ್ಗೆ ಏನು ವಿವರಣೆ ಕೊಡಬೇಕಾಗಿಲ್ಲ, ಹೆಸರು ಕೇಳಿದ ತಕ್ಷಣ ಗೊತ್ತಾಗುತ್ತೆ ಯಾಕೋಸ್ಕರವಾಗಿ ಅಮೆರಿಕ ರೆಡ್ ಲಿಸ್ಟ್ಗೆ ಹಾಕ್ತಾ ಇದೆ, ಈ ದೇಶದ ಪ್ರಜೆಗಳು ಬಂದ್ರೆ ಏನೇನು ಸಮಸ್ಯೆಗಳಾಗಬಹುದು, ಈ ದೇಶದ ಸ್ಥಿತಿಗತಿಗಳೇನಿದೆ ಇದೆಲ್ಲವೂ ನಿಮಗೆ ಗೊತ್ತಾಗುತ್ತೆ. ಉದಾಹರಣೆಗೆ ಹೇಳಬೇಕು ಅಂತಂದ್ರೆ ಅಫ್ಘಾನಿಸ್ತಾನದಲ್ಲಿ ತಾಲಿಬಾನಿಗಳ ಆಡಳಿತ ಇದೆ. ಈ ತಾಲಿಬಾನಿಗಳು ಪಾಸ್ಪೋರ್ಟ್ ಅನ್ನು ಕೊಡುವಂತಹ ಸಂದರ್ಭದಲ್ಲಿ ಪ್ರಾಪರ್ ಆಗಿ ಪರಿಶೀಲನೆ ಮಾಡ್ತಾರಾ? ಯಾರಿಗೆ ಬೇಕಾದ್ರೂ ಪಾಸ್ಪೋರ್ಟ್ ಅನ್ನ ಕೊಡ್ತಾರೆ, ಉಗ್ರರಿಗೂ ಬೇಕಾದ್ರೂ ಪಾಸ್ಪೋರ್ಟ್ ಸಿಗುತ್ತೆ. ಒಂದು ವಿಚಾರವನ್ನ ಗಮನಿಸಬೇಕು, ಅಫ್ಘಾನಿಸ್ತಾನದ ಎಲ್ಲ ಪ್ರಜೆಗಳು ಕ್ರೂರಿಗಳು ಅಥವಾ ಎಲ್ಲರೂ ಉಗ್ರರು ಅಂತಲ್ಲ, ಆದ್ರೆ ಅಲ್ಲಿರುವಂತಹ ಸರ್ಕಾರ ಕೆಲವೊಂದು ಪ್ರೊಸೀಜರ್ಗಳನ್ನ ಮೇಂಟೈನ್ ಮಾಡೋದಿಲ್ಲ. ಈ ಕಾರಣದಿಂದಾಗಿ ಅಮೆರಿಕದ ಸೆಕ್ಯೂರಿಟಿಗೆ ಥ್ರೆಟ್ ಉಂಟಾಗುತ್ತೆ ಅಂತ ಅಮೆರಿಕ ಭಾವಿಸುತ್ತೆ. ಲಿಬಿಯಾದ ವಿಚಾರದಲ್ಲೂ ಹೀಗಾಗುತ್ತೆ. ನಾರ್ತ್ ಕೊರಿಯಾವಂತೂ ನಿಮಗೆಲ್ಲ ಗೊತ್ತು, ಅಮೆರಿಕ ಮತ್ತು ನಾರ್ತ್ ಕೊರಿಯಾದ ಸಂಬಂಧ ಎಷ್ಟು ಹದಗೆಟ್ಟು ಹೋಗಿದೆ ಅಂತ. ಸೋಮಾಲಿಯಾ, ಸುಡಾನ್, ವೆನಿಜುವೆಲಾದಿಂದ ಅಮೆರಿಕಾಗೆ ಅಕ್ರಮ ವಲಸಿಗರ ಸಂಖ್ಯೆ ಸಿಕ್ಕಾಪಟ್ಟೆ ಇದೆ. ಇದನ್ನ ತಡಿಬೇಕು ಅಂತ ಅವರನ್ನ ರೆಡ್ ಲಿಸ್ಟ್ಗೆ ಹಾಕ್ತಾ ಇದ್ದಾರೆ. ಯೆಮೆನ್ನಲ್ಲಿ ಹೌತಿಗಳ ಕಾಟ ವಿಪರೀತವಾಗಿದೆ. ಇನ್ನು ಇರಾನ್ ಕತೆ ನಿಮಗೆ ಗೊತ್ತೇ ಇದೆ. ಇರಾನ್ ಮತ್ತು ಅಮೆರಿಕದ ಸಂಬಂಧ ಹೇಗಿದೆ? ಇವತ್ತು ವಿಶ್ವದಲ್ಲಿ ಅಮೆರಿಕಾಗೆ ಪರಮಶತ್ರು ದೇಶ ಅಂತಿದ್ರೆ ಅದು ಇರಾನ್. ಅದರಲ್ಲೂ ಟ್ರಂಪ್ಗಂತೂ ಇರಾನ್ ಹೆಸರು ಹೇಳಿದ್ರೆ ಆಗೋದಿಲ್ಲ. ಹೀಗಾಗಿ ಇರಾನ್ ಅನ್ನ ಕೂಡ ರೆಡ್ ಲಿಸ್ಟ್ಗೆ ಹಾಕ್ತಾರೆ. ಇರಾನ್ನ ಯಾವುದೋ ಪ್ರಜೆ ಅಮೆರಿಕವನ್ನ ಪ್ರವೇಶ ಮಾಡಬೇಕು ಅಂತಂದ್ರೆ ಮುಂದಿನ ದಿನಗಳಲ್ಲಿ ಸಾಧ್ಯ ಆಗೋದಿಲ್ಲ. ಅಂತಹ ಪರಿಸ್ಥಿತಿ ಬರುತ್ತೆ. ಆದರೆ ಮಿತ್ರರೇ, ನೀವು ಇಲ್ಲಿ ಸೂಕ್ಷ್ಮವಾಗಿ ಗಮನಿಸಿದ್ರೆ ಈ ರೆಡ್ ಲಿಸ್ಟ್ನಲ್ಲಿ ಒಂದು ಇಂಟ್ರೆಸ್ಟಿಂಗ್ ದೇಶದ ಹೆಸರಿದೆ, ಅದೇ ಭೂತಾನ್. ಭೂತಾನ್ನಲ್ಲಿ ಯಾವ ಭಯೋತ್ಪಾದನೆಯೂ ಇಲ್ಲ. ಭೂತಾನ್ ಒಂದು ಶಾಂತಿಯುತವಾದಂತಹ ದೇಶ, ಅವ್ರ ಪಾಡಿಗೆ ಅವರಿದ್ದಾರೆ. ಆದರೂ ಕೂಡ ಅಮೆರಿಕ ಇವರನ್ನು ರೆಡ್ ಟ್ರಾವೆಲ್ ಬ್ಯಾನ್ ಲಿಸ್ಟ್ಗೆ ಹಾಕುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಡ್ರಾಫ್ಟ್ನಲ್ಲೂ ಕೂಡ ಆ ಹೆಸರುಗಳು ಬರ್ತಾ ಇದೆ. ಯಾಕೆ? ಅನೇಕರಿಗೆ ಪ್ರಶ್ನೆ ಬರುತ್ತೆ, ಭೂತಾನ್ನಂತಹ ಒಂದು ಶಾಂತಿಪ್ರಿಯ ದೇಶಕ್ಕೆ ಅಮೆರಿಕ ಯಾಕೆ ಶಿಕ್ಷೆ ಕೊಡ್ತಾ ಇದೆ? ಭೂತಾನ್ನ ಒಬ್ಬ ಪ್ರಜೆ ಅಮೆರಿಕಕ್ಕೆ ಹೋಗೋದಕ್ಕೆ ಸಾಧ್ಯ ಇಲ್ಲ ಅಂತಂದ್ರೆ ಏನು? ನಾಳೆ ಭೂತಾನ್ನಲ್ಲಿರುವಂತಹ ಒಬ್ಬ ಶ್ರೀಮಂತ ತನ್ನ ಮಗನನ್ನು ಅಮೆರಿಕದಲ್ಲಿ ಓದಿಸಬೇಕು ಅಂತ ನಿರ್ಧಾರ ಮಾಡಿದ್ರೆ ಅದಕ್ಕೆ ಸಾಧ್ಯ ಆಗೋದಿಲ್ವಲ್ಲ? ಹೀಗೆಲ್ಲ ಅನಿಸುತ್ತೆ ಅಲ್ವಾ? ಇದಕ್ಕೊಂದು ಮೇಜರ್ ಆದಂತಹ ಕಾರಣ ಇದೆ. ಇವತ್ತು ಮಿತ್ರರೇ, ಭೂತಾನ್ ಇದೆಯಲ್ಲ, ಪುಟ್ಟ ದೇಶ, ಅಲ್ಲಿ ರಾಜಾಡಳಿತ ಇದೆ. ಆದರೆ ಈ ಭೂತಾನ್ ದೇಶ ವಿಶ್ವದ 60% ದೇಶದ ಜೊತೆಗೆ ರಾಜತಾಂತ್ರಿಕ ಸಂಬಂಧವನ್ನೇ ಇಟ್ಟುಕೊಂಡಿಲ್ಲ. ಈಗ ಅಮೆರಿಕದ ಜೊತೆಗೂ ಕೂಡ ಭೂತಾನ್ನ ರಾಜತಾಂತ್ರಿಕ ಸಂಬಂಧ ಇಲ್ಲ. ಭೂತಾನ್ನ ರಾಯಭಾರಿ ಅಮೆರಿಕದಲ್ಲಿರುವಂತಹದ್ದಾಗ್ಲಿ ಅಥವಾ ಅಮೆರಿಕದ ರಾಯಭಾರಿ ಭೂತಾನ್ನಲ್ಲಿರುವಂತಹದ್ದಾಗ್ಲಿ ಇದ್ಯಾವುದೂ ಕೂಡ ಇಲ್ಲ. ಹೀಗಾಗಿ ಟೆಕ್ನಿಕಲಿ ಭೂತಾನ್ ಅಮೆರಿಕದ ವೀಸಾವನ್ನು ಪಡೆದುಕೊಳ್ಳುವಂತಹದ್ದೇ ಕಷ್ಟ ಇದೆ. ಇದೇ ಕಾರಣದಿಂದ ಸಹಜವಾಗಿ ಭೂತಾನ್ ಅನ್ನ ರೆಡ್ ಲಿಸ್ಟ್ಗೆ ಅಮೆರಿಕ ಹಾಕಿರುತ್ತೆ, ರಾಜತಾಂತ್ರಿಕ ಸಂಬಂಧ ಇಲ್ಲದ ಕಾರಣದಿಂದಾಗಿ. ಇಲ್ಲಿ ಭಾರತಕ್ಕೊಂದು ಸಣ್ಣ ಒತ್ತಡ ಉಂಟಾಗುತ್ತೆ. ಯಾಕೆ ಅಂತಂದ್ರೆ ಇವತ್ತು ಭೂತಾನ್ನ ಬಹುತೇಕ ರಾಜತಾಂತ್ರಿಕ ವಿಚಾರಗಳನ್ನು ನಿರ್ವಹಣೆ ಮಾಡುವಂತಹದ್ದು ಭಾರತ. ಭೂತಾನ್ನ ರಾಜತಾಂತ್ರಿಕ ನೀತಿಗಳು ಏನಾಗಿರಬೇಕು, ಯಾರ ಜೊತೆಗೆ ಸಂಬಂಧ ಬೆಳೆಸಬೇಕು, ಇದನ್ನೆಲ್ಲ ಭಾರತವೇ ನೋಡ್ಕೊಳ್ಳುತ್ತೆ. ಈಗ ಅಮೆರಿಕ ಟ್ರಾವೆಲ್ ಬ್ಯಾನ್ ಹೇರಿರೋದ್ರಿಂದಾಗಿ ಭೂತಾನ್ ಸಹಜವಾಗಿ ಭಾರತದ ಮೇಲೆ ಒತ್ತಡ ಹಾಕುತ್ತೆ. ನೀವೇನಾದ್ರೂ ಅಮೆರಿಕಕ್ಕೆ ಸ್ವಲ್ಪ ಬುದ್ಧಿ ಹೇಳಿ, ನಮಗೆ ಈ ಟ್ರಾವೆಲ್ ಬ್ಯಾನ್ ಲಿಸ್ಟ್ ನಿಂದ ಹೊರಗಿಡುವಂತೆ ಮಾಡಿ. ಇಲ್ಲಿ ಮಿತ್ರರೇ, ಟ್ರಾವೆಲ್ ಬ್ಯಾನ್ ಅನ್ನುವಂಥದ್ದು ಮೇಲ್ನೋಟಕ್ಕೆ ನಮಗೆ ಕಾಣುತ್ತೆ, ಹೌದು ಆ ದೇಶದ ಪ್ರಜೆಗಳು ಅಮೆರಿಕಕ್ಕೆ ಹೋಗೋದಕ್ಕೆ ಸಾಧ್ಯ ಇಲ್ಲ ಅಂತ. ಆದರೆ ಒಂದು ದೇಶದ ಹೆಸರು ಈ ರೆಡ್ ಲಿಸ್ಟ್ನಲ್ಲಿ ಬಂದಿದ್ದೆ ಆದರೆ ಆ ದೇಶದ ಟೋಟಲ್ ರೆಪ್ಯುಟೇಷನ್ನೇ ಹೋಗ್ಬಿಡುತ್ತೆ. ಬೇರೆ ದೇಶಗಳು ಕೂಡ ಹಾಗೆ ನೋಡೋದಕ್ಕೆ ಶುರು ಮಾಡ್ತವೆ. ಅಯ್ಯೋ, ಭೂತಾನ್ನಲ್ಲೇನೋ ಸಮಸ್ಯೆ ಇರಬಹುದು, ಅಮೆರಿಕದಂತಹ ವಿಶ್ವದ ಹಿರಿಯಣ್ಣ ಅವ್ರ ಮೇಲೆ ಬ್ಯಾನ್ ಹೇರಿದ್ದಾರೆ. ಈ ರೀತಿಯಾಗಿ ಒಂದು ಅನುಮಾನದ ದೃಷ್ಟಿಯಲ್ಲಿ ಆ ದೇಶವನ್ನೇ ನೋಡುವಂತಹ ಪರಿಸ್ಥಿತಿ ಉಂಟಾಗುತ್ತೆ. ಇದು ಭೂತಾನ್ಗೆ ಒಂದು ರೀತಿಯ ಆತಂಕದ ವಿಚಾರ. ಇದಿಷ್ಟು ರೆಡ್ ಟ್ರಾವೆಲ್ ಬ್ಯಾನ್ ಹೊಂದಿದಂತಹ ದೇಶಗಳ ಪಟ್ಟಿಯ ವಿಚಾರವಾದ್ರೆ, ಇನ್ನು ಆರೆಂಜ್ ಟ್ರಾವೆಲ್ ಬ್ಯಾನ್ ಅಂತಂದ್ರೆ ಏನು ಅಂತ ನೋಡೋಣ. ಈ ಆರೆಂಜ್ ಟ್ರಾವೆಲ್ ಬ್ಯಾನ್ ಲಿಸ್ಟ್ ನಲ್ಲಿ ಬೆಲರೂಸ್ ಇದೆ, ಲಾವೋಸ್ ಇದೆ, ಮಯನ್ಮಾರ್ ಇದೆ, ಪಾಕಿಸ್ತಾನ ಇದೆ, ರಷ್ಯಾ ಇದೆ, ಸೌತ್ ಸುಡಾನ್, ತುರ್ಕ್ಮೆನಿಸ್ತಾನ, ಈ ಎಲ್ಲ ದೇಶಗಳನ್ನ ಆರೆಂಜ್ ಬ್ಯಾನ್ ಲಿಸ್ಟ್ಗೆ ಹಾಕಲಾಗಿದೆ. ನಾನು ಆಗ್ಲೇ ಹೇಳಿದೆ, ಈ ದೇಶದ ಪ್ರಜೆಗಳು ಕೂಡ ಅಮೆರಿಕ ಪ್ರವೇಶ ಮಾಡುವಂತಹದ್ದು ಕಷ್ಟ ಆಗುತ್ತೆ. ಸಾಮಾನ್ಯ ಪ್ರಜೆಗಳಿಗೆ ಅವಕಾಶವೇ ಸಿಗೋದಿಲ್ಲ. ಈಗ ಪಾಕಿಸ್ತಾನದಲ್ಲಿ ಹುಟ್ಟಿದಂತಹ ಒಬ್ಬ ಪ್ರಜೆ ಪಾಕಿಸ್ತಾನದ ಪಾಸ್ಪೋರ್ಟ್ ಅನ್ನು ಹೊಂದಿರ್ತಾನೆ. ಆತ ನಾಳೆ ಅಮೆರಿಕಕ್ಕೆ ಹೋಗಬೇಕು ಅಂತಂದ್ರೆ ಸಾಧ್ಯ ಆಗೋದಿಲ್ಲ. ಯಾರಿಗೆ ಅವಕಾಶ ಸಿಗುತ್ತೆ ಅಂತಂದ್ರೆ ಪಾಕಿಸ್ತಾನದ ದೊಡ್ಡ ದೊಡ್ಡ ಬಿಲಿಯನಿಯರ್ಗಳಿಗೆ ಅವಕಾಶ ಸಿಗುತ್ತೆ. ದೊಡ್ಡ ದೊಡ್ಡ ಬಿಸ್ನೆಸ್ ಮೆನ್ಗಳು ಅವರು ಅಮೆರಿಕಾಗೆ ಗೋಗರಿತಾರೆ, ನನಗೊಂದು ವೀಸಾ ಕೊಡಿ ಅಂತ. ಅಂದ್ರೆ ಪಾಕಿಸ್ತಾನದ ಟೋಟಲ್ ಪಾಪ್ಯುಲೇಷನ್ ನಲ್ಲಿ 0.001% ಜನರಿಗೆ ಅಮೆರಿಕದ ವೀಸಾ ಸಿಗಬಹುದು. ಅದರ ಹೊರತಾಗಿ ಯಾರಿಗೂ ಕೂಡ ಸಿಗೋದಿಲ್ಲ. ಹೀಗಾಗಿ ಈ ಆರೆಂಜ್ ಲಿಸ್ಟ್ ನಲ್ಲಿ ಇದ್ದವರು ಕೂಡ ದೊಡ್ಡ ಸಂಕಷ್ಟವನ್ನು ಎದುರಿಸ್ತಾರೆ. ಜೊತೆಗೆ ಈ ಲಿಸ್ಟ್ ನಲ್ಲಿ ಹೆಸರು ಬರ್ತಿದ್ದಂತೆ ಪಾಕಿಸ್ತಾನದಂತಹ ದೇಶಗಳಿಗೆ ಇನ್ನೊಂದು ಸಮಸ್ಯೆ ಎದುರಾಗುತ್ತೆ. ಅದೇನು ಕೇಳಿದ್ರೆ, ಈಗ ಪಾಕಿಸ್ತಾನದಲ್ಲಿರುವಂತಹ ಸಿರಿವಂತರು ಯಾರಿರ್ತಾರೆ ಅವರೆಲ್ಲರೂ ಕೂಡ ದೇಶ ಬಿಟ್ಟು ಹೋಗೋದಕ್ಕೆ ಶುರು ಮಾಡ್ತಾರೆ. ಅವರು ಸುರಕ್ಷಿತವಾದಂತಹ ದೇಶಗಳನ್ನು ಹುಡುಕ್ತಾರೆ. ಈಗಾಗಲೇ ಪಾಕಿಸ್ತಾನ ಆ ಸಮಸ್ಯೆಯನ್ನು ಎದುರಿಸ್ತಾ ಇದೆ. ಪಾಕಿಸ್ತಾನದ ಬಹುತೇಕ ಮಂದಿ ಅಜರ್ಬೈಜಾನ್ಗೆ ಹೋಗ್ತಾರೆ. ಅಜರ್ಬೈಜಾನ್ಗೆ ಹೋಗಿ ಅಲ್ಲಿ ನೆಲೆ ಕಂಡುಕೊಳ್ತಾರೆ. ಅಲ್ಲಿ ಈಸಿಯಾಗಿ ಆ ದೇಶದ ಸಿಟಿಸನ್ಶಿಪ್ ಸಿಗುತ್ತೆ. ಇವರೆಲ್ಲ ಏನ್ ಮಾಡ್ತಾರೆ ಗೊತ್ತಾ? ಪಾಕಿಸ್ತಾನದಲ್ಲಿ ಚೆನ್ನಾಗಿ ದುಡಿತಾರೆ, ಬೇಕಾದಷ್ಟು ಹಣ ಗಳಿಸ್ಕೊಳ್ತಾರೆ, ಇನ್ನೊಂದು ದೇಶಕ್ಕೆ ಹೋಗಿ ಸೆಟ್ಲ್ ಆಗ್ತಾರೆ. ಇವತ್ತು ಕೆರಿಬಿಯನ್ ದೇಶಗಳಲ್ಲೆಲ್ಲ ಒಂದು 4-5 ಕೋಟಿ ನಿಮ್ಮ ಬಳಿಯಲ್ಲಿದ್ರೆ ಆ ದೇಶದ ಸಿಟಿಸನ್ಶಿಪ್ ಸಿಗುತ್ತೆ, ನೀವು ಆ ದೇಶಕ್ಕೆ ಹೋಗಿ ಸೆಟ್ಲ್ ಆಗ್ಬಿಡಬಹುದು. ಅಂತಹ ಪರಿಸ್ಥಿತಿ ಇರುತ್ತೆ. ಹೀಗಾಗಿ ಪಾಕಿಸ್ತಾನದಲ್ಲಿರುವಂತಹ ಶ್ರೀಮಂತರು ದೇಶ ಬಿಟ್ಟು ಬೇರೆ ಬೇರೆ ಕಡೆಗೆ ಹೋಗ್ಬಿಡ್ತಾರೆ. ಯಾಕೆಂದ್ರೆ ನನ್ನ ಮಕ್ಕಳನ್ನ ಅಮೆರಿಕದಲ್ಲಿ ಓದಿಸೋದಕ್ಕೆ ಸಾಧ್ಯ ಇಲ್ಲ, ನನ್ನ ಮಕ್ಕಳಿಗೆ ಅಮೆರಿಕದಲ್ಲಿ ಭವಿಷ್ಯ ಇಲ್ಲ. ಈಗ ಭಾರತದಲ್ಲೇ ಯೋಚನೆ ಮಾಡಿ, ಕೆಲವರ ಮಕ್ಕಳ ಎಜುಕೇಶನ್ ಮುಗಿತಿದ್ದಂತೆ ಫಾರಿನಿಗೆ ಹೋದ, ಬೇರೆ ದೇಶದಲ್ಲಿ ಕೆಲಸ ಆಯ್ತು ಅಂತ ಹೇಳ್ತಾರೆ.
ಸಹಜವಾಗಿ ಅವನು ಹೋಗಿರುವಂತಹದ್ದು ಅಮೆರಿಕವೇ ಆಗಿರುತ್ತೆ. ಇವತ್ತು ಅತಿ ಹೆಚ್ಚಿನ ಭಾರತೀಯರು ಅಮೆರಿಕಕ್ಕೆ ಹೋಗಿ ಸೆಟಲ್ ಆಗ್ತಾ ಇದ್ದಾರೆ. ಈಗ ಪಾಕಿಸ್ತಾನದ ಒಬ್ಬ ಶ್ರೀಮಂತನ ಕನಸು ಕೂಡ ಇದೇ ಆಗಿರುತ್ತೆ, ನನ್ನ ಮಗ ಅಮೆರಿಕಕ್ಕೆ ಹೋಗಿ ಸೆಟ್ಲ್ ಆಗಬೇಕು, ಅಲ್ಲಿ ಉದ್ಯೋಗವನ್ನ ಮಾಡಬೇಕು ಅಂತ. ಈಗ ಆರೆಂಜ್ ಟ್ರಾವೆಲ್ ಬ್ಯಾನ್ ಲೀಸ್ಟ್ ನಲ್ಲಿ ಪಾಕಿಸ್ತಾನ ಬಂದಿರುವ ಕಾರಣದಿಂದಾಗಿ ಆತನ ಮಗ ದೊಡ್ಡ ಇಂಜಿನಿಯರೋ, ಸೈಂಟಿಸ್ಟೋ, ಡಾಕ್ಟ್ರೋ ಏನೇ ಆಗಿದ್ರೂ ಕೂಡ ಆತ ಅಮೆರಿಕಕ್ಕೆ ಹೋಗೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ ಆತ ಪಾಕಿಸ್ತಾನದ ಪ್ರಜೆ ಅನ್ನುವ ಕಾರಣದಿಂದಾಗಿ. ಹೀಗಾಗಿ ಆತ ಯೋಚನೆ ಮಾಡ್ತಾನೆ, ನನ್ನ ಮಗನಿಗೆ ಪಾಕಿಸ್ತಾನದ ಪಾಸ್ಪೋರ್ಟ್ ಬೇಡ, ನಾನು ಬೇರೆ ದೇಶಕ್ಕೆ ಹೋಗಿ ಸೆಟ್ಲ್ ಆಗಿ ಆ ದೇಶದ ಪಾಸ್ಪೋರ್ಟ್ ಅನ್ನು ತೆಗೆದುಕೊಳ್ತೀನಿ, ಆ ದೇಶದ ಸಿಟಿಸನ್ಶಿಪ್ ಅನ್ನು ಪಡೆದು ನಾನು ಬೇರೆ ದೇಶದ ನಾಗರಿಕನಾಗ್ತೀನಿ ಅಂತ ಯೋಚನೆ ಮಾಡ್ತಾನೆ. ಹೀಗಾಗಿ ಈ ಪಾಕಿಸ್ತಾನದಂತಹ ಬಡ ದೇಶಗಳು ಅಂದ್ರೆ ಈ ಆರೆಂಜ್ ಲಿಸ್ಟ್ ನಲ್ಲಿ ಬಂದಂತಹ ದೇಶಗಳಲ್ಲಿ ಶ್ರೀಮಂತ ಜನರು ದೇಶವನ್ನ ಬಿಟ್ಟು ಹೋಗ್ತಾರೆ. ಇದು ಆ ದೇಶದ ಆರ್ಥಿಕತೆಯ ಮೇಲೆ ಪ್ರತಿಕೂಲ ಪರಿಣಾಮವನ್ನು ಬೀರುತ್ತೆ. ಇನ್ನು ಕೆಲ ದೇಶಗಳನ್ನ ಯೆಲ್ಲೋ ಲಿಸ್ಟ್ ನಲ್ಲಿ ಹಾಕೋದಕ್ಕೆ ತೀರ್ಮಾನ ಮಾಡಲಾಗಿದೆ. ಉದಾಹರಣೆಗೆ ಕಾಂಬೋಡಿಯಾ, ಮಾಲಿ, ಜಿಂಬಾಬ್ವೆ ಹೀಗೆ ಅನೇಕ ದೇಶಗಳನ್ನು ಪಟ್ಟಿ ಮಾಡಲಾಗಿದೆ. ಇವರೆಲ್ಲರಿಗೂ ಅಮೆರಿಕ ಹೇಳ್ತಾ ಇದೆ, ನೀವು ನಿಮ್ಮ ಪಾಸ್ಪೋರ್ಟ್ ನಿಯಮವನ್ನು ಬದಲಾಯಿಸಬೇಕು, ಬಹಳ ಸ್ಟ್ರಿಕ್ಟ್ ಮಾಡಬೇಕು. ನಿಮ್ಮ ದೇಶದಲ್ಲಿ ಅಕ್ರಮವಾಗಿ ಪಾಸ್ಪೋರ್ಟ್ ಸಿಗುತ್ತೆ, ಈ ಕಾರಣದಿಂದಾಗಿ ನಿಮ್ಮ ದೇಶದಿಂದ ಅಮೆರಿಕಕ್ಕೆ ಬರುವಂತಹ ಅಕ್ರಮ ವಲಸಿಗರ ಸಂಖ್ಯೆ ಜಾಸ್ತಿ ಇದೆ. ನೀವೇನಾದ್ರೂ ಈ ವಿಚಾರಗಳಲ್ಲಿ ಭರವಸೆಯನ್ನ ಕೊಡದೇ ಇದ್ರೆ ನಿಮ್ಮ ದೇಶದ ಹೆಸರನ್ನೂ ಕೂಡ ನಾವು ಆರೆಂಜ್ ಅಥವಾ ರೆಡ್ ಲಿಸ್ಟ್ಗೆ ಹಾಕ್ತೀವಿ ಹೀಗಂತ ಎಚ್ಚರಿಸಲಾಗಿದೆ. ಇವರಿಗೆ ಕೇವಲ 60 ದಿನದ ಕಾಲಾವಕಾಶವನ್ನು ಕೊಡೋದಕ್ಕೆ ಟ್ರಂಪ್ ಸರ್ಕಾರ ನಿರ್ಧಾರ ಮಾಡಿದೆ. ಮಿತ್ರರೇ, ಫೈನಲಿ ನಿಮಗೊಂದು ಪ್ರಶ್ನೆ ಬಂದಿರಬಹುದು, ಇದರಿಂದ ಭಾರತಕ್ಕೆ ಏನಾದರೂ ತೊಂದರೆ ಆಗತ್ತಾ? ನಮಗೆ ಭೂತಾನನ್ನ ಈ ಪಟ್ಟಿಗೆ ಸೇರಿಸಿದ್ದು ಒಂದು ತೊಂದರೆ ಬಿಟ್ರೆ ಬೇರೆ ಯಾವುದೇ ರೀತಿಯಲ್ಲೂ ಕೂಡ ಭಾರತಕ್ಕೆ ತೊಂದರೆ ಆಗೋಲ್ಲ. ಆದರೆ ಕೆಲವೊಂದಷ್ಟು ಸಣ್ಣ ಕಿರಿಕಿರಿಯನ್ನ ಭಾರತದವರು ಎದುರಿಸಬೇಕಾಗತ್ತೆ. ಉದಾಹರಣೆಗೆ ಹೇಳಬೇಕು ಅಂತಂದ್ರೆ, ಈ ರೆಡ್ ಟ್ರಾವೆಲ್ ಬ್ಯಾನ್ ಲೀಸ್ಟ್ ನಲ್ಲಿರುವಂತಹ ದೇಶಗಳಿಗೆ ಭಾರತೀಯ ಪ್ರಜೆಗಳೇನಾದರೂ ವಿಸಿಟ್ ಮಾಡಿದ್ರು ಅಂತ ಅಂದುಕೊಳ್ಳಿ. ಅದು ಭೂತಾನ್ ಆಗಿರಬಹುದು, ಅಫ್ಘಾನಿಸ್ತಾನ ಆಗಿರಬಹುದು, ಅಥವಾ ನಾರ್ತ್ ಕೊರಿಯಾ ಆಗಿರಬಹುದು. ಇಲ್ಲೆಲ್ಲಿಗಾದರೂ ಭಾರತೀಯರು ಹೋಗಿರ್ತಾರೆ. ಆ ಸಂದರ್ಭದಲ್ಲಿ ನಿಮ್ಮ ಪಾಸ್ಪೋರ್ಟ್ ಮೇಲೆ ಆ ದೇಶದ ಸೀಲ್ ಬಿದ್ದಿರುತ್ತೆ. ನೀವು ನಂತರ ಅಮೆರಿಕಕ್ಕೆ ಪ್ರವಾಸ ಮಾಡುವಂತಹ ಸಂದರ್ಭದಲ್ಲಿ ನಿಮ್ಮ ಪಾಸ್ಪೋರ್ಟ್ ಅನ್ನು ವೆರಿಫಿಕೇಶನ್ ಮಾಡಿ ವೀಸಾ ಕೊಡುವಂತಹದ್ದು ಸಾಕಷ್ಟು ವಿಳಂಬ ಆಗುತ್ತೆ. ನಿಮಗೆ ಸಾಕಷ್ಟು ಪ್ರಶ್ನೆಗಳನ್ನು ಕೇಳ್ತಾರೆ. ನೀವು ಯಾಕೋಸ್ಕರವಾಗಿ ಅಮೆರಿಕಕ್ಕೆ ಹೋಗಿದ್ರಿ, ನೀವು ಯಾಕೋಸ್ಕರವಾಗಿ ಭೂತಾನ್ಗೆ ಹೋಗಿದ್ರಿ, ಅಲ್ಲೇನು ಕೆಲಸ ಇತ್ತು, ಹೀಗೆ ಸಾಕಷ್ಟು ನಿಮ್ಮನ್ನ ವಿಚಾರಣೆಗೊಳಪಡಿಸ್ತಾರೆ. ನೀವೇನಾದರೂ ರೆಡ್ ಟ್ರಾವೆಲ್ ಬ್ಯಾನ್ ಲೀಸ್ಟ್ ನಲ್ಲಿರುವಂತಹ ದೇಶಗಳಿಗೆ ಹೋಗಿದ್ರೆ ನಿಮಗೆ ಅಮೆರಿಕದ ವೀಸಾ ಸಿಗುವಂತಹದ್ದು ಬಹಳಷ್ಟು ವಿಳಂಬ ಆಗುತ್ತೆ. ಈ ಕಿರಿಕಿರಿಯನ್ನ ಭಾರತೀಯರು ಎದುರಿಸಬೇಕಾಗತ್ತೆ. ಇದರ ಹೊರತಾಗಿ ಭಾರತೀಯರಿಗೆ ಯಾವುದೇ ರೀತಿಯಲ್ಲೂ ಕೂಡ ತೊಂದರೆ ಆಗೋದಿಲ್ಲ. ಟ್ರಂಪ್ ಯಾಕೆ ಈ ನಿರ್ಧಾರವನ್ನು ಕೈಗೊಳ್ತಾ ಇದ್ದಾರೆ? ಇದರಿಂದ ಅಮೆರಿಕಕ್ಕೆ ಏನು ಲಾಭ ಆಗುತ್ತೆ ಕೇಳಿದ್ರೆ, ಇವತ್ತು ಅಮೆರಿಕದಲ್ಲಿ ವಿಪರೀತವಾಗಿ ಕ್ರೈಮ್ ರೇಟ್ ಜಾಸ್ತಿ ಆಗ್ತಾ ಇದೆ. ಟ್ರಂಪ್ ಅಧಿಕಾರಕ್ಕೆ ಬರ್ತಿದ್ದಂತೆ ಏನು ಘೋಷಣೆ ಮಾಡಿದ್ರು, ಅಮೆರಿಕದಲ್ಲಿರುವಂತಹ ಅಕ್ರಮ ವಲಸಿಗರನ್ನು ಹೊರಹಾಕ್ತೀನಿ ಅಂತ. ಆ ಮೂಲಕವಾಗಿ ಅಮೆರಿಕವನ್ನು ಸ್ವಲ್ಪ ಕ್ಲೀನ್ ಮಾಡುವಂತಹ ಕೆಲಸವನ್ನು ಟ್ರಂಪ್ ಮಾಡ್ತಾ ಇದ್ದಾರೆ. ಕೇವಲ ಹೊರಹಾಕಿದ್ರೆ ಸಾಕಾ? ಮತ್ತೆ ಬಾರದಂತೆ ತಡಿಬೇಕಲ್ಲ, ಅದಕ್ಕೋಸ್ಕರವಾಗಿ ಇಂತಹ ಕಠಿಣ ನಿರ್ಧಾರಗಳನ್ನು ಕೈಗೊಳ್ತಾ ಇದ್ದಾರೆ. ಈ ಎಲ್ಲ ದೇಶಗಳಿಂದ ಬರುವವರನ್ನು ರಿಸ್ಟ್ರಿಕ್ಟ್ ಮಾಡಿದ್ದೇ ಆದರೆ ಅಮೆರಿಕದಲ್ಲಿ ಕ್ರೈಮ್ ರೇಟ್ ಕಡಿಮೆ ಆಗುತ್ತೆ. ಇದಕ್ಕೋಸ್ಕರವಾಗಿ ಇಂತಹ ಕಠಿಣ ನಿರ್ಧಾರಗಳನ್ನು ಟ್ರಂಪ್ ಕೈಗೊಳ್ತಾ ಇರುವಂತಹದ್ದು. ಟ್ರಂಪ್ ಅವರ ಈ ನಿರ್ಧಾರದಿಂದ ಸಹಜವಾಗಿ ಅಮೆರಿಕಕ್ಕೆ ಲಾಭ ಆಗುತ್ತೆ, ಅಮೆರಿಕದಲ್ಲಿ ಶಾಂತಿಯೂ ಕೂಡ ಸಾಧ್ಯವಾಗುತ್ತೆ. ಆದರೆ ಈ ಲೀಸ್ಟ್ನಲ್ಲಿ ಹೆಸರು ಹೊಂದಿದವಲ್ಲ ಆ ಎಲ್ಲ ದೇಶಗಳು ಕೂಡ ಅನೇಕ ರೀತಿಯ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ. ಆರ್ಥಿಕ ಸಂಕಷ್ಟಕ್ಕೂ ಕೂಡ ಗುರಿಯಾಗುವಂತಹ ಸಾಧ್ಯತೆಗಳಿರುತ್ತೆ. ಮಿತ್ರರೇ, ಟ್ರಂಪ್ ಅವರ ಈ ನಿರ್ಧಾರದಿಂದ ಭಾರತವೂ ಕೂಡ ಪಾಠ ಕಲಿಬೇಕು. ಇವತ್ತು ಭಾರತವೂ ಕೂಡ ಇಂತಹ ದಿಟ್ಟ ನಿರ್ಧಾರಗಳನ್ನು ಕೈಗೊಳ್ಳಬೇಕು. ಬಾಂಗ್ಲಾದೇಶದ ವಿಚಾರದಲ್ಲಿ ನಾವು ಇಂತಹ ನಿರ್ಧಾರವನ್ನು ಕೈಗೊಳ್ಳೋದಕ್ಕೆ ನಮಗೇನು ತೊಂದರೆ ಇದೆ? ಬಾಂಗ್ಲಾದೇಶ ಮತ್ತು ಭಾರತದ ನಡುವೆ ವ್ಯಾಪಾರ ಸಂಬಂಧ ಇರಬಹುದು, ಇದಕ್ಕೆ ಸ್ವಲ್ಪ ತೊಡಕಾಗುತ್ತೆ, ಭಾರತಕ್ಕೆ ಆರ್ಥಿಕವಾಗಿ ಸ್ವಲ್ಪ ನಷ್ಟ ಆಗಬಹುದು. ಆದರೆ ಭವಿಷ್ಯದ ದೃಷ್ಟಿಯಿಂದ ಭಾರತ ಇಂತಹ ದಿಟ್ಟ ಕ್ರಮಗಳನ್ನು ಕೈಗೊಳ್ಳಬೇಕು. ಇವತ್ತು ಭಾರತಕ್ಕೆ ಅತಿ ಹೆಚ್ಚು ಅಕ್ರಮ ವಲಸಿಗರು ಬರ್ತಾ ಇರುವಂತಹದ್ದೇ ಬಾಂಗ್ಲಾದಿಂದ. ಅವರಿಂದ ಅನೇಕ ಸಮಸ್ಯೆಗಳಾಗ್ತಾ ಇದೆ, ಪ್ರತಿನಿತ್ಯ ಸುದ್ದಿಗಳು ಬರ್ತಾ ಇದೆ, ಇದಿನ್ನೂ ಜಾಸ್ತಿ ಆಗ್ತಲೇ ಹೋಗುತ್ತೆ. ಅದಕ್ಕೋಸ್ಕರವಾಗಿ ಬಾಂಗ್ಲಾದೇಶದ ಯಾವ ಪ್ರಜೆಗೂ ಕೂಡ ಭಾರತಕ್ಕೆ ಎಂಟ್ರಿ ಕೊಡೋದಿಲ್ಲ. ಭಾರತದ ಯಾವುದೇ ಪ್ರಜೆಗೂ ಕೂಡ ಬಾಂಗ್ಲಾದೇಶಕ್ಕೆ ಹೋಗೋದಕ್ಕೆ ಅವಕಾಶ ಇಲ್ಲ ಅಂತ ಏನಾದರೂ ಬ್ಯಾನ್ ಹೇರಿದ್ದೆ ಆದರೆ ಭಾರತಕ್ಕೆ ಸಹಜವಾಗಿ ಲಾಭ ಆಗುತ್ತೆ. ಇವತ್ತು ಪಾಕಿಸ್ತಾನ ವಿಚಾರದಲ್ಲಿ ನಾವು ಹಾಗೆ ಮಾಡಿದ್ದೀವಿ. ಪಾಕಿಸ್ತಾನದ ಯಾವ ಪ್ರಜೆಯೂ ಕೂಡ ಭಾರತಕ್ಕೆ ಅಷ್ಟು ಸುಲಭಕ್ಕೆ ಬರೋದಕ್ಕೆ ಸಾಧ್ಯ ಇಲ್ಲ. ಭಾರತದ ಪ್ರಜೆಯೂ ಕೂಡ ಪಾಕಿಸ್ತಾನಕ್ಕೆ ಹೋಗೋದಕ್ಕೆ ಅಷ್ಟು ಸುಲಭ ಇಲ್ಲ. ಅಂತಹ ಪರಿಸ್ಥಿತಿ ಇದೆ. ಇದನ್ನು ನಾವು ಬಾಂಗ್ಲಾದೇಶದ ವಿಚಾರದಲ್ಲೂ ಮಾಡಬೇಕು, ಮಯನ್ಮಾರ್ನ ವಿಚಾರದಲ್ಲೂ ಕೂಡ ಮಾಡಬೇಕು. ಆಗ ಭಾರತ ಹೆಚ್ಚು ಸುರಕ್ಷಿತವಾಗುತ್ತೆ. ಮಿತ್ರರೇ, ಇದಿಷ್ಟು ಟ್ರಂಪ್ ಅವರ ಟ್ರಾವೆಲ್ ಬ್ಯಾನ್ ನೀತಿ, ಅದರ ಹಿಂದಿನ ಉದ್ದೇಶಗಳೇನು, ಅದರ ಪರಿಣಾಮಗಳೇನು ಅನ್ನೋದರ ಕುರಿತಾಗಿ ಮಾಹಿತಿ. ನಿಮಗೇನು ಅನಿಸುತ್ತೆ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ